ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಡಿಕೆ ಬ್ರದರ್ಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಕಾರಣ ದೆಹಲಿ ಪೊಲೀಸರು ಡಿಕೆ ಸಹೋದರರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನವೆಂಬರ್ 29ರಂದೇ ನೋಟಿಸ್ ಜಾರಿ ಮಾಡಿದ್ದಾರೆ ಪೊಲೀಸರು. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಹೋದರ ಡಿಕೆ ಸುರೇಶ್ಗೆ ದೆಹಲಿ ಆರ್ಥಿಕ ಅಪರಾಧ ವಿಭಾಗದ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ದೇಣಿಗೆ ನೀಡಿದ್ದಂತಹ ಡಿಕೆ ಸಹೋದರರು ಈ ದೇಣಿಗೆ ನೀಡಿದ ಬಗ್ಗೆ ಮಾಹಿತಿ ನೀಡುವಂತೆ ನೋಟಿಸ್ನಲ್ಲಿ ತಿಳಿಸಿದ್ದಾರೆ. ದೆಹಲಿ ಆರ್ಥಿಕ ಅಪರಾಧ ವಿಭಾಗದ ಪೊಲೀಸರು ಕೊಟ್ಟಂತಹ ನೋಟಿಸ್ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ನೀವು ಎಷ್ಟು ದೇಣಿಗೆ ಕೊಟ್ಟಿದ್ದೀರಿ, ಆ ದುಡ್ಡು ಎಲ್ಲಿಂದ ಬಂತು, ನಿಮ್ಮ ಹಣವನ್ನ ಯಾವುದಕ್ಕೆ ಬಳಕೆ ಮಾಡಿದ್ದಾರೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸೋದಿಕ್ಕೆ ದೆಹಲಿ ಪೊಲೀಸರು ಮುಂದಾಗಿದ್ದಾರೆ. ಹಾಗಾಗಿ ನವೆಂಬರ್ 29ರಂದು ಡಿಕೆ ಸಹೋದರರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಬಂದು ಹಾಜರಾಗಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡಿ ಅಂತ ಆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಈಗ ಡಿಕೆ ಬ್ರದರ್ಸ್ಗೆ ಶಾಕ್ ಅಂತಲೇ ಹೇಳಬೇಕಾ? ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸ್ನಲ್ಲಿ ಏನಿದೆ ಪ್ರಮುಖವಾಗಿ? ವೀಣಾ, ಪ್ರಕರಣವನ್ನ ಈ ತನಕ ಇಡಿ ತನಿಖೆ ನಡೆಸ್ತಾ ಇತ್ತು. ಹಲವು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಕಾನ್ಸ್ಪಿರಸಿಯ ರೋಲ್ ಅನ್ನ, ಅಂದ್ರೆ ಪಿತೂರಿಯ ರೋಲ್ ಅನ್ನ ತನಿಖೆ ಮಾಡ್ಲಿಕ್ಕೆ ನಿಮಗೆ ಏನು ಅಧಿಕಾರ ಇದೆ ಅಂತ ಹಲವು ಪ್ರಕರಣಗಳಲ್ಲಿ ಕೇಳಿ ಜಾಮೀನನ್ನು ಕೊಟ್ಟಿತ್ತು. ಆ ಸಂದರ್ಭ ಇಡಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಕೂಡ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿ ಒಂದು ವಿಚಾರಣೆಯನ್ನು ಕೂಡ ನಡೆಸಿ ಇದನ್ನ ನೀವು ತನಿಖೆ ಮಾಡೋಂಗಿಲ್ಲ, ಈ ಪಿತೂರಿ ಅಥವಾ ಕ್ರಿಮಿನಲ್ ಇಂಟಿಮಿಡೇಷನ್ ಅನ್ನುವಂಥದ್ದನ್ನ ಹೇಳಿತ್ತು. ಸೊ ಇದನ್ನ ಮನಗಂಡಂತ ಇಡಿ ಅವರು ಕೇವಲ PMLA ಆಕ್ಟ್ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ತನಿಖೆ ಮಾಡಿ ಉಳಿದಿದ್ದ ಅಂಶಗಳನ್ನ ಪೂರ್ತಿಯಾಗಿ ದೆಹಲಿ ಪೊಲೀಸರು ಇದನ್ನ ಪ್ರಕರಣವನ್ನ ದಾಖಲಿಸುವಂತೆ ಕೋರಿದ್ರು. ಅದರಂತೆ ದೆಹಲಿಯ ಅಪರಾಧ ಎಕನಾಮಿಕ್ ಅಫೆನ್ಸ್ ವಿಂಗ್ ಏನಿದೆ, ಆ ಎಕನಾಮಿಕ್ ಅಫೆನ್ಸ್ ವಿಂಗು ಪ್ರತ್ಯೇಕವಾಗಿ ಇತ್ತೀಚೆಗೆ ಕಳೆದ ಒಂದು ವಾರದ ಹಿಂದೆ ಒಂದು ಪ್ರಕರಣವನ್ನ ದಾಖಲಿಸಿತ್ತು. ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಶ್ಯಾಮ್ ಪಿತ್ರೋಡಾ ಕೂಡ ಸೇರಿದಂತೆ ಹಲವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆ ಹಾಕುವ ಹಿನ್ನೆಲೆಯಲ್ಲಿ ಡೆಲ್ಲಿ ಎಕನಾಮಿಕ್ ಪೊಲೀಸ್ ಎಕನಾಮಿಕ್ ಅಫೆನ್ಸ್ ವಿಂಗ್ ಏನಿದೆ, ಅವರು ಈಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಡಿಕೆ ಬ್ರದರ್ಸ್ಗೆ. ನೀವು ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿರುವಂತಹ ವಿಚಾರವಾಗಿ ಅದನ್ನು ಹೇಗೆ ಮಾಡಿದಿರಿ, ಅದು ಡೊನೇಷನ್ ರೂಪದಲ್ಲಿ ಸ್ವೀಕಾರ ಆಗಿದೆಯಾ, ನೀವು ಫಂಡ್ ಅನ್ನ IT ಯಲ್ಲಿ ತೋರಿಸಿದೀರಾ, ಮತ್ತೆ ನಿಮ್ಗೆ ಈ ಫಂಡ್ ಜನರೇಟ್ ಹೆಂಗಾಯ್ತು, ಅಂದ್ರೆ ನೀವು ಇಷ್ಟನ್ನು ದುಡ್ಡು ಕೊಟ್ಟಿದ್ದೀರಲ್ಲ, ಈ ದುಡ್ಡು ಹೇಗೆ ಜನರೇಟ್ ಆಗಿದೆ ಅನ್ನುವಂತ ಮಾಹಿತಿಗಳನ್ನ ನೀವು 19ನೇ ತಾರೀಕಿನ ಒಳಗಾಗಿ ಕೊಡಬೇಕು. ನಮ್ಮ ಮುಂದೆ ಹಾಜರಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಕೂಡ ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನ ಒಳಗೊಂಡಂತ ನೋಟಿಸ್ ಡಿಕೆ ಬ್ರದರ್ಸ್ಗೆ ನೀಡಿರುವಂತದ್ದು. ಈಗ ಪುನಃ ಈ ಹಿಂದೆ ಇದೇ ರೀತಿಯಾಗಿ ಇಡಿ ಪೊಲೀಸರು ಕೂಡ ಕೇಳಿದ್ರು. ಇಡಿ ಅವರು ಕೂಡ ಸುಮಾರು 2-3 ಬಾರಿ ಡಿಕೆ ಸುರೇಶ್ ಅವರನ್ನು ಕೂಡ ಕರೆಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ರು. ದಾಖಲೆಗಳನ್ನ ನೀವು ನೀಡ್ಬೇಕು ಇನ್ನಷ್ಟು ಅಂತ 2ನೇ ಸಾರಿ ಕೂಡ ಕಳಿಸಿ ಪಡ್ಕೊಂಡಿದ್ರು. ಅದಾದ ನಂತರ ಯಾವಾಗ ತನಿಖೆ ಇಲ್ಲಿಗೆ ವರ್ಗಾವಣೆ ಆಯ್ತೋ, ಈಗ ಪುನಃ ಆರಂಭ ಆಗುತ್ತೆ ತನಿಖೆ. ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.